ಹಲೋ ನಮಸ್ಕಾರ. ನನ್ನ ಹೆಸರು ತಗೊಂಡೆ ಶಾಳ ಮಾಡೋದಿದೆ. ಮ್ಯಾಟ್ರ್ ಏನಪ್ಪ ಅಂದರೆ ಎಸ್.ಎಂ.ಆರ್ ಮತ್ತು ಸಮೀರ್ ಮಧ್ಯೆ ಏನು ನಡೀತಿದೆ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾರಿಗೆ ಗೊತ್ತಿರೋ ಅವ್ರಿಗೆ ನಾನು ಹೇಳ್ತೀನಿ, ಬರೀ ಹೇಳೋದಲ್ಲ ತೋರಿಸ್ತೀನಿ ನೋಡಿ. ಹೇ ಇದಲ್ಲ, ಇದು ಫೈಟ್ ನಡೀತಾ ಇದೆ. ಫೈಟ್ ನಡೀತಿದ್ರೆ ಅವ್ರ ಮತ್ತೆ ಪರವಾಗಿಲ್ಲ, ಹೇಗೋ ನಡ್ಕೊಳ್ಳಿ. ಇದು ಮ್ಯಾಟ್ರ್ ಎಲ್ಲಿ ಹೋಗ್ತಾರೆ, ಇವ್ರ ಫಾಲೋವರ್ಸ್ಗಳೆಲ್ಲ ಸೇರ್ಕೊಂಡು ಅವ್ರ ಅಪ್ಪ ಅಮ್ಮಂಗೆ ಬೈಯೋದಂತೆ, ಅವ್ರ ಫಾಲೋವರ್ಸ್ಗಳು ಇವ್ರ ಅಪ್ಪ ಅಮ್ಮಂಗೆ ಬೈಯೋದಂತೆ. ಸೊ ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳೋದು ಬಿಟ್ಟು ಯಾರೋ ಗೋಳಿ ಮ್ಯಾಟ್ರಲ್ಲಿ ನೀವು ಹೋಗ್ಕೊಂಡು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತಿದ್ದೀರಾ? ಎಲ್ಲೋ ಸಿಗೋ ಟೈಮಲ್ಲಿ ಫ್ರೀ ಟೈಮಲ್ಲಿ ನೋಡ್ತಾ ಇರ್ತೀರ ಎಂಟರ್ಟೈನ್ಗೋಸ್ಕರ ವೀಡಿಯೋಸ್ಗಳನ್ನ. ಸೊ ಎಂಟರ್ಟೈನ್ಗೋಸ್ಕರ ನೋಡಿ, ಅವ್ರು ದುಡ್ಡು ಮಾಡೋಕ್ಕೋಸ್ಕರ ಕೆಲಸ ಅದನ್ನು ಮಾಡ್ತಿದ್ದಾರೆ. ನೀವು ಯಾಕೆ ಗುರು, ನಿಮಗೆ ಯಾಕೆ ಬೇಕು? ಅವ್ರವ್ರು 16 ಇರ್ತವೆ, ಗೋಳಿ ಮಕ್ಕಳು ಏನೇನೋ ಮಾಡ್ಕೊಂಡಿರ್ತಾರೆ. ನೀವು ಸುಮ್ಮನೆ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಬೈಯೋದಂತೆ, ಇವ್ರ ಅಪ್ಪ ಅಮ್ಮನ ಬೈಯೋದಂತೆ. ಯಾಕೆ? ಮತ್ತೊಂದಿನ ಅವರು ಒಂದೇ ಆಗ್ತಾರೆ, ಹೇಗೋ ಏನೋ ಕಾಂಪ್ರಮೈಸ್ ಆಗ್ತಾರೆ. ನಮ್ಮ ಇವ್ರ ಬ್ರದರು, ಇವ್ರು ನಮ್ಮ ಬ್ರದರು ಅಂತ ಹೇಳ್ಕೊತಾರೆ. ಜೋಕರ್ಗಳಾಗೋದು ನೀವು. ಯಾರು ಹೇಳಿ? ನೀವು ಜೋಕರ್ಗಳಾಗ್ಬೇಡಿ. ಅವ್ರನ್ನ ಮಾಡ್ಕೊಳ್ಳಿ. ಎಂಟರ್ಟೈನ್ಗೋಸ್ಕರ ನೋಡ್ತಿದ್ದೀರ, ನೆಟ್ ಖರ್ಚ್ ಮಾಡಿಬಿಟ್ಟು ಆರಾಮಾಗಿ ನೋಡಿ, ಎಂಜಾಯ್ ಮಾಡಿ. ಬೋರ್ ಆಗ್ತದೆ ಸ್ಕಿಪ್ ಮಾಡಿ ಹೋಗ್ತಾ ಇರಿ. ಬೇರೆ ವಿಡಿಯೋಸ್ಗಳನ್ನ, ಬೇರೆ ರೀಲ್ಸ್ಗಳನ್ನ ನೋಡಿ. ಚಿಲ್ಲಾಗೋದು, ಚಿಂತೆ ಬಿಟ್ಟಿರ್ಬೋದು. ನಮಗೆ ಯೂಸ್ ಇಲ್ಲ ಅಂದಮೇಲೆ ಯಾರಿಗೋಸ್ಕರ? ಆ್ಯಂಡ್ ಯಾವುದೋ ಒಂದು ಪರ್ಸನ್ನು ಜನಗಳ ಬಗ್ಗೆ, ಯಾವುದೋ ಬಗ್ಗೆ 4 ಜನಕ್ಕೆ ಹೆಲ್ಪ್ ಆಗೋ ಥರ ಮಾತಾಡ್ತಿದ್ದಾರೆ ಅಂದರೆ ನಿಮಗೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಬೋದು, ಪರವಾಗಿಲ್ಲ. ಆ್ಯಂಡ್ ಸಮೀರ್ ಮಾತಾಡಿದ್ದಾನೆ ಅಂತ ನೀವು ಹೇಳ್ತೀರಾ, ಏನಿಲ್ಲ, ಅದು ಅಕ್ಷಣದ ಸತ್ಯ ಅಷ್ಟೇ. ನಿಜ ಏನು ಅಂತ ನಿಮ್ಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದೊಂದೇ ಮ್ಯಾಟ್ರ್ ಬಿಟ್ಟರೆ ಸಾಹಿತ್ಯ ಯಾವ ಮ್ಯಾಟ್ರಲ್ಲೂ ಮಾತಾಡಲ್ಲ. ರೀಸನ್ ಕ್ರೈಮ್ ಆಗ್ತದೆ, ಬಟ್ ಹೇಳ್ತಾರಲ್ಲ. ಸೊ ನಿಮ್ಮೆಲ್ಗೂ ಸತ್ಯಕ್ಕೆ ಗೊತ್ತೇ ಇದೆ. ಸೊ ಇವಾಗ ಸಮೀರ್ ಸರ್ ಏನಂತಾರೆ ಅಂತ ಕೇಳೋಣ. ಲಾರೆನ್ಸ್ ಅಂತ ಐಡಿ ನೇಮು. ಇವ್ರ ಬಗ್ಗೆನೂ ನಾನು ಸುಮಾರು ದಿನದಿಂದ ಮಾತಾಡ್ಬೇಕು ಅನ್ಕೊಳ್ತಿದ್ದೆ, ಬಟ್ ಹೋಗ್ಲಿ ಬಿಡು ಅನ್ಕೊಂಡ್ ಸುಮ್ನೆ ಇದ್ದೆ. ಬಟ್ ಈಗ ಇಲ್ಲ, ಈ ಮಾತಾಡ್ಬಿಡುವ. ಇವ್ರಗಳದ್ದು ಕಂಟೆಂಟ್ ನೋಡಿರ್ತೀರಾ ನೀವು, ಇವ್ರಗಳು ಬಳಸೋ ಭಾಷೆ. ಚಡ ನನ್ನ ಮಗ ಮಧ್ಯದಲ್ಲಿ ಹೇಳ್ತಾರೆ, ಅವ್ರು ಬಳಸಲ್ಲ. ಕೇಳಿ, ಜನ ಮಧ್ಯ ಕುತ್ಕೊಂಡು ಕೆಟ್ಟ ಭಾಷೆ ಮಾತಾಡೋದಕ್ಕೂ ಮಿಲಿಯನ್ಸ್ ಜನರ ಮುಂದೆ ಕೆಟ್ಟ ಭಾಷೆ ಮಾತಾಡೋದಕ್ಕೂ ವ್ಯತ್ಯಾಸ. ಹೌದು ಅಣ್ಣ ಪಾಪ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ತವ್ರೆ, ಯಾರಿಗೆ ಕಾಣಿಸ್ತಾನೂ ಇಲ್ಲ, ಕೇಳಿಸ್ತಾನೂ ಇಲ್ಲ, ಯಾರು ನೋಡೇ ಇಲ್ಲ ಅಲ್ವಾ? ಇನ್ನೊಂದು ವಿಚಿತ್ರ ಅನ್ಸೋದೇನು ಅಂತಂದ್ರೆ, ಜೀವನದಲ್ಲಿ ಏನೋ ಕಿತ್ತಿ ದಬ್ಬಾಕ್ಬಿಟ್ಟಿದ್ದಾರೆ ಅನ್ನೋ ರೀತಿ ಕಾಲೇಜಸ್ ಗಳಿಗೆ ಹೋಗ್ಬಿಟ್ಟು ಮೋಟಿವೇಶನ್ ಕೊಡೋದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿಮ್ಮ SMR 12th ಫೇಲ್ ಅಂಡ್ ಇವನು ಕಾಲೇಜಸ್ ಹೋಗ್ಬಿಟ್ಟು ಎಜುಕೇಶನ್ ಬಗ್ಗೆ ಮೋಟಿವೇಶನ್ ಕೊಡೋದು. ಸೊ ಇವನು ಹೇಳೋ ಪ್ರಕಾರ ಆಗಿದ್ರೆ ಸ್ಕೂಲ್ ಕಾಲೇಜಲ್ಲಿ ಮೋಟಿವೇಟ್ ಮಾಡಬೇಕು ಅಂದ್ರೆ PhD ಮುಗಿಸ್ಕೊಂಡು ಹೋಗ್ಬೇಕು. ಅವನ ಕರೆಸಿರೋದಲ್ಲಿ ಕ್ಲಾಸ್ ತಗೊಳಕ್ಕಲ್ಲ, ಅವನಿಗಿರೋ ಅನುಭವನ ಹೇಳ್ಕೊಳಕ್ಕೆ. ಅಷ್ಟು ಚಿಕ್ಕ ಹೆಜ್ಜೆಲ್ಲ ಅಷ್ಟು ಸಾಧನೆ ಮಾಡೋದು ಎಲ್ಲರಿಂದ ಸಾಧ್ಯ ಇಲ್ಲ. ಅದನ್ನು ಅವ್ನು ಮಾಡಿದ್ದಾನೆ, ಅದಕ್ಕೆ ಅವನಿಗಿರೋ ಅನುಭವನ ಹಂಚ್ಕೊಳ್ಳಿ ಅಂತ ಅವನಿಗೆ ಕರೆದಿರೋದು, ಅವ್ನು ಹಂಚ್ಕೊತಿರೋದು. ಸೊ ಇವನ ಪ್ರಕಾರ ಅಪ್ಪ ಅಮ್ಮ ಅನ್ಎಜುಕೇಟೆಡ್ ಆಗಿದ್ರೆ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಏನು ಹೇಳಲೇಬಾರ್ದು ಅಲ್ವಾ? ಮಾತಾಡೋಕ್ಕೇನು ಇಲ್ಲ ಅಂತ ಏನೇನೋ ಮಾತಾಡಿ ಕಂಟೆಂಟ್ಗೋಸ್ಕರ ಕೀಳ್ಬೇಡ. ಮಾತಾಡ್ತಾನೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬಿಡು ಅಂತ ನಾನು ಅಗೇನ್ ಬಿಟ್ಟು ಹಾಕ್ತೇನೆ. ಆದ್ರೆ ನನ್ಗೆ ಅದು ಎಲ್ಲೋ ಡೀಪ್ ಡೌನ್ ಒಳಗಡೆ ಕೂತ್ಬಿಟ್ಟಿತ್ತು. ಆ ಚೆಸ್ಟ್ ಅಲ್ಲಿ ಇರೋದನ್ನ ಯಾವತ್ತಾದ್ರೂ ಒಂದಿನ ಹೊರಗಡೆ ಚೆಸ್ಟ್ ಅಲ್ಲ, ತುಂಬಾ ದಿವಸದಿಂದ ತಿಕ್ಕದಲ್ಲಿ ಉರಿತಾ ಇತ್ತು ಇವನಿಗೆ. ಅದಕ್ಕೇನೆ ಇವಾಗ ರೀಸನ್ ಇಲ್ದೇನೆ ಆಚೆ ತೆಗಿತಿದ್ದಾನೆ. ರೀಸನ್ ಇದೆ, ಅದು ಏನು ಅಂತ ವಿಡಿಯೋ ತೋರಿಸ್ತೀನಿ ನೋಡಿ. ಜೊತೆ ಆ ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಅವಳನ್ನ ಬಿಟ್ರೆ ನಿನ್ ಹತ್ರ ಟ್ಯಾಲೆಂಟ್ ಕಂಟೆಂಟ್ ಎರಡೂ ಇಲ್ಲ. ಅವನ ಹತ್ರ ಟ್ಯಾಲೆಂಟು ಕಂಟೆಂಟು ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವನ ಹತ್ರ ಹುಡುಗಿ ಇರೋದಕ್ಕೆ ನಿಂತಿಕ ಉರಿತಿರೋದಂತೂ ಕನ್ಫರ್ಮ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ರೀಸನ್ ಯಾಕೆ ಅಂದರೆ ಮುಸ್ಲಿಂ. ಅಯ್ಯೋ, ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಮ್ಯಾಟ್ರೇ ಇಲ್ಲ, ಆಬ್ವಿಯಸ್ಲಿ ನನಗೆ ಇಲ್ಲ. ಆದ್ರೆ ಅಂದರೆ ಅಣ್ಣ ಏನು ಮಾಡ್ತಾರೆ ಗೊತ್ತಾ? ಕೇಳಿ. ಚಡ ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಏನಾದ್ರು ಅಲ್ಲಾಡಿಸಿದ್ರೆ ಆ ನನ್ನ ಮಗನ್ನ ಚಪ್ಲಿಲ್ ಹೊಡಿರೆ ಇಲ್ಲಿ. ಸೊ ದೂತ ಪ್ರಜೆಗಳೇ ರೆಡಿಯಾಗಿರಿ. ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಹುಡುಗಿ ಅಂದಿದ್ರು ಸಾಕಾಗ್ತಿತ್ತು. ಮುಸ್ಲಿಂ ಹುಡುಗಿ ಅಂತ ಮೆನ್ಷನ್ ಮಾಡೋ ಅವಶ್ಯಕತೆ ಇತ್ತ? ಇಲ್ಲಿ ಹಿಂದೂ ಮುಸ್ಲಿಂ ಮಾಡೋ ಅವಶ್ಯಕತೆ ಇತ್ತ? ಸೊ ಜನಗಳೇ, ಹಿಂದೂ ಮುಸ್ಲಿಂ ಮಾಡೋ ಆ ಕಚಡ ನನ್ನ ಮಗನಿಗೆ ಅಲ್ಲ, ಈ ಕಚಡ ನನ್ನ ಮಗನಿಗೆ ನೀವೇನು ಮಾಡ್ತಿರೋದು ನಿಮಗೆ ಬಿಟ್ಟಿತ್ತು.
ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಬರ್ತಾರೆ ಬ್ರೋ. ನನ್ ಸೆಕೆಂಡ್ ಚಾನಲ್ ಇನ್ಕಮೇ ಇವನ್ಕಿಂತ ಜಾಸ್ತಿ ಅದ. ಬಿಡಿ, ದುಡ್ಡಿನ ವಿಷಯ ಮಾತಾಡೋದ್ ಬೇಡ, ನಾವೇ ಚೀಪ್ ಆಗ್ಬಿಡ್ತೀವಿ. ಸೆಕೆಂಡ್ ಚಾನಲ್ ಇನ್ಕಮೇ ಇವನ್ಕಿಂತ ಜಾಸ್ತಿ ಅದ. ಬಿಡಿ, ದುಡ್ಡಿನ ವಿಷಯ ಮಾತಾಡೋದ್ ಬೇಡ, ನಾವೇ ಚೀಪ್ ಆಗ್ಬಿಡ್ತೀವಿ ಬ್ರೋ. ನನ್ ಸೆಕೆಂಡ್ ಚಾನಲ್ ಇನ್ಕಮೇ ಇವನ್ಕಿಂತ ಜಾಸ್ತಿ ಅದ. ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ನನ್ನ ಪ್ರೀತಿಯ ಪ್ರಜೆಗಳು, ಇವನಿಗೋಸ್ಕರ ಹೋಗಿ ಅವರಮ್ಮಂಗೆ ಬೈಯೋದು, ಅವನಿಗೋಸ್ಕರ ಬಂದು ಇವರಮ್ಮಂಗೆ ಬೈಯೋದೆಲ್ಲ ಮಾಡಬೇಡಿ. ಇವರೆಲ್ಲ ಜಗಳ ಆಡೋದು ಈ ಕ್ಷಣ ಸತ್ಯ. ಆಮೇಲೆ ತುಂಬ ಕ್ಲೋಸ್ ಇರ್ತಾರೆ. ಎಷ್ಟು ಅಂದರೆ ನೀವೇ ಒಂದ್ಸರಿ ನೋಡಿ.